ರನ್ಯಾ ರಾವ್ಗೆ ಬಾಗಲಕೋಟೆಯ ನಂಟು. ಬ್ಯಾಂಕ್ನಿಂದ 2 ದಿನದಲ್ಲಿ 10 ಲಕ್ಷ ವರ್ಗಾವಣೆ. ವಹಿವಾಟಿನ ಹಿಂದೆ ರಾಜಕಾರಣಿಗಳ ಕೈವಾಡ ಶಂಕೆ. ಮಗಳಿಂದ ಡಿಜಿಪಿ ರಾಮಚಂದ್ರರಿಗೂ ಸಂಕಷ್ಟ. ಸರ್ಕಾರದಿಂದ ಎಸಿಎಸ್ ತನಿಖೆಗೆ ಆದೇಶ. ಸಿಐಡಿ ಉಸ್ತುವಾರಿಯಲ್ಲಿ ನಡೆಯಲಿದೆ ಪೊಲೀಸ್ ಸಿಬ್ಬಂದಿ ತನಿಖೆ. ವಿಧಾನಸಭೆಯಲ್ಲಿ ಗ್ಯಾರಂಟಿ ಸಮಿತಿ ಗದ್ದಲ. ಸದನದ ಬಾವಿಗಿಳಿದು ಬಿಜೆಪಿ ಪ್ರತಿಭಟನೆ. ಅಶೋಕ್ ಮಾತಿಗೆ ಪ್ರಿಯಾಂಕ್ ಖರ್ಗೆ ಆಕ್ಷೇಪ. ದೃಶ್ಯಂ ಸಿನಿಮಾ ನೋಡಿ ಹತ್ಯೆಗೆ ಸ್ಕೆಚ್. ಬೆಂಗಳೂರಿನಲ್ಲಿ ಹಣಕ್ಕಾಗಿ ಒಂಟಿ ಮಹಿಳೆಯ ಮರ್ಡರ್. ವಿಚಾರಣೆ ವೇಳೆ ಕೊಲೆ ರಹಸ್ಯ ರಿವೀಲ್. ತುಂಗಭದ್ರಾ ಮುಳುಗಡೆ ಸಂತ್ರಸ್ತರಿಂದ ಪ್ರತಿಭಟನೆ. ರೈತರಿಗೆ ನೀಡಿದ ನೋಟಿಸ್ ಖಂಡಿಸಿ ಮುಷ್ಕರ. ಶಿವಮೊಗ್ಗ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ.